ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೆಕ್ಕ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಪುಸ್ತಕದ ವಿಚಾರ. ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಲಕ್ಷ್ಮೀಶ ಬರೆದಿರ್ತಕ್ಕಂತಹ ಜೈಮಿನಿ ಭಾರತ ಎಂಬತಕ್ಕಂತಹ ಒಂದು ಪುಸ್ತಕ. ಆ ಪುಸ್ತಕದ ವಿಶೇಷತೆ ಏನು ಅಂತ ಅಂದರೆ, ಆ ಪುಸ್ತಕ ನನ್ನ ಹತ್ರ ಇರ್ತಕ್ಕಂತಹ ಪುಸ್ತಕ ಸುಮಾರು 125 ವರ್ಷಗಳು ಆಗಿರ್ತಕ್ಕಂತಹ ಒಂದು ಹಳೆಯದಾಗಿರ್ತಕ್ಕಂತಹ ಒಂದು ಪುಸ್ತಕ. ಅದು ಒಂದು ವಸ್ತು ಸಂಗ್ರಹಾಲಯಕ್ಕೆ ಇಡಬಹುದಾಗಿರ್ತಕ್ಕಂತಹ ಒಂದು ಪುಸ್ತಕ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ. ನೋಡಿ, ಇದೇ ಸುಮಾರು 125 ವರ್ಷಗಳ ಹಳೆಯದಾಗಿರ್ತಕ್ಕಂತಹ ಲಕ್ಷ್ಮೀಶ ಬರೆದಿರ್ತಕ್ಕಂತಹ ಒಂದು ಜೈಮಿನಿ ಭಾರತ ಕೃತಿ. ನೋಡಿ, ಈ ಪುಸ್ತಕವನ್ನು ಯಾರು ತರಿಸ್ಕೊಂಡ್ರು, ಯಾರಿಂದ ಯಾರಿಗೆ ಕೊಟ್ಟಿದ್ದಾರೆ ಎಂಬತಕ್ಕಂತಹ ಮಾಹಿತಿಯನ್ನು, ಅಡ್ರೆಸ್ಸನ್ನು ಇಲ್ಲಿ ಹಾಕಲಾಗಿದೆ. ಇದು ನಮ್ಮ ತಾತನವರು ತರಿಸ್ಕೊಂಡಿರ್ತಕ್ಕಂಥದ್ದು. ಅದಾದ ನಂತರ ನಮ್ಮ ತಂದೆಯವರಿಗೆ ಕೊಟ್ಟಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಇದರಲ್ಲಿ ಬರೆಯಲಾಗಿದೆ. ಎರಡನೇ ಹಂತದಲ್ಲಿ ಇದರ ಬಗ್ಗೆ ಪ್ರಸ್ತಾವನೆಯನ್ನು ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಇದು ಇದೆ. ಇದಾದ ನಂತರದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ದಾಖಲೆಯನ್ನು ಕೊಡ್ತೇನೆ ನೋಡಿ. ಬಹಳ ಸೂಕ್ಷ್ಮವಾಗಿದೆ ಪೇಪರ್ಗಳು. ನೋಡಿ, ಇಲ್ಲಿದೆ ಇದರ ಬಗ್ಗೆ ಮಾಹಿತಿ ನಿಮಗೆ. ನೋಡಿ, ಜೈಮಿನಿ ಭಾರತ ಎಂಬತಕ್ಕಂತಹ ಒಂದು ಹೆಸರು ನಿಮಗೆ ಕಾಣ್ತಾ ಇದೆ. ಲಕ್ಷ್ಮೀಶ ಎಂಬತಕ್ಕಂತಹ ಕವಿ ಬರೆದಿರ್ತಕ್ಕಂಥದ್ದು. ನಿಮಗೆ ಈ ಲಕ್ಷ್ಮೀಶ ಕವಿ ಈ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅರಸೀಕೆರೆ ನೀರಿರ್ತಕ್ಕಂತಹ ದೇವಾಪುರ ಎಂಬತಕ್ಕಂತಹ ಗ್ರಾಮಕ್ಕೆ ಸೇರಿದಂತಹ ಕವಿಗಳು. ಇವರು ಬರೆದಂತಹ ಒಂದು ಜೈಮಿನಿ ಕಾವ್ಯ ನೋಡಿ ಎಂಬ ಕಾವ್ಯ ಬೆಂಗಳೂರು ಮುದ್ರಣಾಲಯ ಸಂಬಂಧಪಟ್ಟಿದ್ದು. ನೋಡಿ, ಎರಡನೇ ಆವೃತ್ತಿ 1000 ಪ್ರತಿಗಳು ಇದನ್ನು ಪ್ರಿಂಟ್ ಮಾಡಿರ್ತಕ್ಕಂಥದ್ದು. ಅಂತಂದರೆ ಇದು ನೋಡಿ, ಇಲ್ಲಿ ನೋಡಿ ನಿಮಗೆ ಗಮನಿಸ್ತಾ ಇದೆ ಅನಿಸುತ್ತೆ. 1901 ಅಂತಂದರೆ ಈಗ 2026 ಅಂದರೆ 125 ವರ್ಷಗಳ ಹಳೆಯದಾಗಿರ್ತಕ್ಕಂತಹ ಒಂದು ಜೈಮಿನಿ ಭಾರತ. ಇದು ಕ್ರಯ ಕೊಂಡ್ಕೊಂಡಿರ್ತಕ್ಕಂಥದ್ದು 12 ಆಣೆ ಅಂತ. ಆಗ ಆಣೆ ಅಂತ ಬಳಸ್ತಾ ಇದ್ರು. ಅದನ್ನು 12 ಆಣೆಗಳಿಗೆ ಈ ಜೈಮಿನಿ ಭಾರತವನ್ನು ಕೊಂಡ್ಕೊಂಡಿರ್ತಕ್ಕಂಥದ್ರ ಮಾಹಿತಿಯನ್ನು ನಾವು ಈ ಪುಸ್ತಕದಲ್ಲಿ ನಾವು ಕಾಣ್ಬೋದು. ಈ ಜೈಮಿನಿ ಭಾರತದ ಮುಖ್ಯ ವಿಷಯ ಏನು ಅಂತಂದರೆ, ಧರ್ಮರಾಯನು ಅಶ್ವಮೇಧ ಯಜ್ಞದ ಕುದುರೆಯನ್ನು ಬಿಟ್ಟಾಗ ಆ ಕುದುರೆಯು ಸಂಚರಿಸುವಾಗ ಸಾಹಸಮಯ ಘಟನೆಗಳು, ಯುದ್ಧಗಳು ಮತ್ತು ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕಾವ್ಯ ಆಗಿರ್ತಕ್ಕಂಥದ್ದು ಇದು. ಇದರಲ್ಲಿ ಹಲವಾರು ಕಥೆಗಳು, ಪ್ರಮುಖ ಕಥೆಗಳು ಕಂಡು ಬರ್ತಕ್ಕಂಥದ್ದನ್ನು ಕಾಣ್ಬೋದು. ಚಂದ್ರಹಾಸನ ಕಥೆ, ಸೀತೆಯ ಪಿತೃವೃತ್ತಾಂತ, ಬಬ್ರುವಾಹನ, ಚಂಡಿಯ ಕತೆ, ಈ ರೀತಿಯಾಗಿರ್ತಕ್ಕಂತಹ ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಜೈಮಿನಿ ಭಾರತ. ನೋಡಿ, ಇಲ್ಲಿ ವಿಷಯಾನುಕ್ರಮಣಿಕೆಯಲ್ಲಿ ನೀವು ಇಲ್ಲಿ ಎಲ್ಲನೂ ಕಾಣ್ಬೋದು. ಈ ವಿಷಯಾನುಕ್ರಮಣಿಕೆಯಲ್ಲಿ ಸುಮಾರು 34 ಸಂಬಂಧಪಟ್ಟಂತಹ ವೃತ್ತಾಂತಗಳನ್ನು ನಾವು ಇದರಲ್ಲಿ ಕಾಣ್ಬೋದು. ಇದು ಒಟ್ಟು 34 ಸಂಧಿಗಳನ್ನು ಹೊಂದಿರತಕ್ಕಂಥದ್ದು ನೋಡಿ ಇಲ್ಲಿ ಕಾಣ್ತಾ ಇದೆ. ಇದು ಸುಮಾರು 294 ಪುಟಗಳು ಇರ್ತಕ್ಕಂತಹ ಒಂದು ಪುಸ್ತಕ ಜೈಮಿನಿ ಭಾರತ. ಇದು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಇದೆ. ಅಂತಂದರೆ ಹರಿದು ಹೋಗ್ತಕ್ಕಂತಹ ಹಾಳೆಗಳೆಲ್ಲ ಕಟ್ಟಾಗ್ತಕ್ಕಂತಹ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಈ ಜೈಮಿನಿ ಭಾರತ ಅತ್ಯಂತ ಅಂದರೆ 100 ವರ್ಷಗಳು ತುಂಬಿರ್ತಕ್ಕಂತಹ ಒಂದು ಅವಶೇಷದ ವಸ್ತುವಾಗಿ ನಮಗೆ ಇಲ್ಲಿ ಕಂಡುಬರುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಪುಸ್ತಕಗಳು, ಕೃತಿಗಳು ಎಲ್ಲರ ಮನೆಗಳಲ್ಲಿದೆ. ಅವುಗಳನ್ನು ಬೆಳಕಿಗೆ ತರ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿಯಾಗಿರ್ತಕ್ಕಂತಹ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.